ಗುಬ್ಬಿ ವಿಧಾನಸಭಾ ಕ್ಷೇತ್ರದಲ್ಲಿದ್ದಾವೆ. ಗುಬ್ಬಿ ವಿಧಾನಸಭಾ ಕ್ಷೇತ್ರವನ್ನು ನಾವು ನೋಡ್ತಾ ಹೋದಾಗ 5 ಬಾರಿ ಶಾಸಕರಾಗಿ ಆಯ್ಕೆ ಆಗಿರುವಂತಹ ಶಾಸಕ ಎಸ್.ಆರ್. ಶ್ರೀನಿವಾಸ್ ಹಾಗೂ KSRTC ನಿಗಮ ಮಂಡಳದ ಅಧ್ಯಕ್ಷರು ಕೂಡ ಆಗಿರುವಂಥವ್ರು. ಬಹುತೇಕ ಅವ್ರಿಗೂ ಕೂಡ ಸಚಿವ ಸ್ಥಾನ ಸಿಗುತ್ತೆ ಎನ್ನುವಂತಹ ಕಾತುರ ಗುಬ್ಬಿ ವಿಧಾನಸಭಾ ಕ್ಷೇತ್ರದಲ್ಲಿ ಇರುವಂಥದ್ದು. ಹಾಗಾಗಿ ನಾನು ಗುಬ್ಬಿ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇನೆ ಇವತ್ತು. ಸೊ ಒಂದಷ್ಟು ಜನರನ್ನ ಮಾತಾಡಿಸ್ತಾ ಹೋಗೋಣ, ಯಾರಿಗೆ ಸಚಿವ ಸ್ಥಾನವನ್ನು ಕೊಟ್ಟರೆ ಅನುಕೂಲ ಆಗುತ್ತೆ, ಸೊ ಶಾಸಕ ಶ್ರೀನಿವಾಸ್ ಬಗ್ಗೆ ಜನ ಏನು ಮಾತಾಡ್ತಾರೆ ಅಂತ ಹೇಳಿ ನೋಡ್ತಾ ಹೋಗೋಣ. ಸರ್, ಎಲ್ಲ ಒಂದು ಕಡೆ ಇನ್ನೇನು ಸಚಿವ ಸ್ಥಾನದ ಆಕಾಂಕ್ಷೆಗಳ ದಂಡು ತುಮಕೂರಲ್ಲಿದೆ. ಸೊ ಗುಬ್ಬಿ ವಿಧಾನಸಭಾ ಕ್ಷೇತ್ರದ ಬಗ್ಗೆ ಅಥವಾ ಶ್ರೀನಿವಾಸ್ ಅವರು ಕೂಡ ಸಚಿವರಾಗಬೇಕು ಅನ್ನೋ ಒಂದು ಮಾತುಗಳು ಕೇಳಿಬರ್ತಾ ಇದೆ. ಸೊ ಏನು ಹೇಳ್ತೀರಾ ಸರ್? ಈಗ ಮೊದಲನೇದಾಗಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದು ಇಡೀ ರಾಜ್ಯದಲ್ಲಿ ತುಂಬ ಸಂತೋಷ ತಂದಿರತಕ್ಕಂಥ ವಿಚಾರ. ಅವರು KPCC ಅಧ್ಯಕ್ಷರಾಗಿ ಅವರು 135-140 ಸೀಟ್ನ ಗೆಲ್ಲಿಸ್ಕೊಂಡು ಬಂದು ಇವತ್ತು ಅವ್ರ ಬಹುದಿನದ ಕನಸು ನನಸಾಗ್ತಿದೆ ಅಂತಂದರೆ ಕರ್ನಾಟಕ ಜನತೆ ಎಲ್ಲರಿಗೂ ಖುಷಿ ತಂದಿರತಕ್ಕಂಥ ವಿಚಾರ. ಅದರಲ್ಲಿ ಗುಬ್ಬಿ ತಾಲೂಕಿನಲ್ಲಿ 5 ಬಾರಿ ಶಾಸಕರಾಗಿರ್ತಕ್ಕಂಥ ನಮ್ಮ ಎಸ್.ಆರ್. ಶ್ರೀನಿವಾಸ್ ಅವ್ರಿಗೆ ಅದು ನಮಗೆ ಇನ್ನೊಂದು ಕನಸಿದೆ. ಅವ್ರಿಗೆ ನಮ್ಮ ತಾಲೂಕಿನಲ್ಲಿ ಹೆಚ್ಚಿನದಾಗಿ ಎಲ್ಲ ಸರ್ವ ಜನಾಂಗದ ಒಂದು ಮಾದರಿ ಆಗಿರ್ತಕ್ಕಂಥ MLA ಅಂತಂದರೆ ಎಸ್.ಆರ್. ಶ್ರೀನಿವಾಸ್ ಅವರು. ಅವ್ರಿಗೆ ಈ ಮಂತ್ರಿಮಂಡಲದಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದಾಗ ಅವ್ರಿಗೊಂದು ಮಂತ್ರಿಮಂಡಲ ಸಿಗಬೇಕು ಅನ್ನೋದು ನಮ್ಮ ತುಮಕೂರು ಜನನ ಗುಬ್ಬಿ ತಾಲೂಕಿನ ಎಲ್ಲ ಜನತೆಯ ಪರವಾಗಿ ಅವ್ರಿಗೆ ಸಿಗಲೇಬೇಕಾದಂಥ ಒಂದು ಎಲ್ಲರ ದೃಷ್ಟಿ. ಇನ್ನು 2-3 ದಿನಗಳಲ್ಲಿ ಸಚಿವ ಸಂಪುಟ ರಚನೆ ಆಗ್ತಾ ಇದೆ. ಸೊ ಗುಬ್ಬಿ ವಿಧಾನಸಭಾ ಕ್ಷೇತ್ರದಲ್ಲಿ ವಾಸು ಅವ್ರಿಗೂ ಕೂಡ ಕೊಡಬೇಕು ಅನ್ನೋ ಒಂದು ಮಾತಿದೆ. ಸೊ ಏನು ಹೇಳ್ತೀವಿ ಸರ್? ಖಂಡಿತವಾಗಿ ಅವರ ಅಭಿಮಾನಿಯಾಗಿ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ವಾಸಣ್ಣವ್ರಿಗೆ ಮಂತ್ರಿ ಸ್ಥಾನ ಕೊಡಲೇಬೇಕು ಅಂತ ಹೇಳಿ ನಾವಂತೂ ಒತ್ತಾಯ ಮಾಡ್ತೇವೆ. ಸೊ ಏನಕ್ಕೆ ಅಂತ ಅಂದರೆ ಸಂವಿಧಾನದ ಮೂಲ ಆಶಯವಾದಂಥ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಅಂತಕ್ಕಂಥ ಆಶಯವನ್ನು ಇಟ್ಕೊಂಡು ಇಡೀ ಜಿಲ್ಲೆಯಲ್ಲಿ ಇವತ್ತು ಯಾರಾದರೂ ಇದ್ದಾರೆ ನಾಯಕರು ಅಂತಂದರೆ ಅದು ವಾಸಣ್ಣವರು ಅಂತೇಳಿ ಹೇಳೋಕ್ಕೆ ಇಷ್ಟಪಡ್ತೀವಿ. ಏನಕ್ಕೆ ಅಂತ ಅಂದರೆ ಪ್ರತಿಯೊಂದು ಸಮುದಾಯವನ್ನು ದೀನ ದಲಿತರಿರ್ಬೋದು, ಅಲ್ಪಸಂಖ್ಯಾತರಿರ್ಬೋದು, ಹಿಂದುಳಿದ ವರ್ಗದವ್ರು ಇರ್ಬೋದು, ಎಲ್ಲರನ್ನೂ ಸಹ ಒಟ್ಟಿಗೆ ಇಟ್ಕೊಂಡು ಯಾವುದೇ ರೀತಿ ಜಾತಿ ಧರ್ಮ ಅಂತ ತಾರತಮ್ಯ ಮಾಡ್ದೇನೆ ಯಾರು ಸಂಘಟನೆ ಮಾಡಿಕೊಂಡು ಬರ್ತಾ ಇದ್ದಾರೆ ಮತ್ತು ಕ್ಷೇತ್ರದಲ್ಲಿ ನಿರಂತರವಾಗಿ ಜನರ ಒಟ್ಟಿಗೆ ಸಂಪರ್ಕವನ್ನು ಸಾಧಿಸ್ಕೊಂಡು ಬರ್ತಾ ಇದ್ದಾರೆ ಅಂತಂದರೆ ಅದು ವಾಸಣ್ಣವರು ಮಾತ್ರ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಸಂಘಟನೆ ದೃಷ್ಟಿಯಿಂದ 2028ಕ್ಕೆ ಬರ್ತಕ್ಕಂಥ ವಿಧಾನಸಭಾ ಚುನಾವಣೆ ಇರ್ಬೋದು, ಮುಂದೆ ಬರ್ತಕ್ಕಂಥ ತಾಲೂಕು ಜಿಲ್ಲಾ ಪಂಚಾಯತಿ ಚುನಾವಣೆ ಇರ್ಬೋದು, ಈ ಎಲ್ಲ ಚುನಾವಣೆಗಳನ್ನು ಹಿತದೃಷ್ಟಿನಲ್ಲಿ ಇಟ್ಕೊಂಡು ಪಕ್ಷವನ್ನು ಸಂಘಟನೆ ಮಾಡ್ತಕ್ಕಂಥ ದೃಷ್ಟಿಯಿಂದ ವಾಸಣ್ಣವರು ಮಂತ್ರಿ ಆಗಲೇಬೇಕು.